ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಇಲ್ಲ, ಹಾಗಾಗಿ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ ಅಂದ್ಕೊತೀನಿ. ಎಲ್ಲರೂ ಫೋನ್ ಮಾಡಿ ಕೇಳ್ತಾಯಿದ್ರು ವಿಡಿಯೋಸು ಆಗ್ತಾಯಿಲ್ಲ ಅಂತೇಳ್ಬಿಟ್ಟು. ಸೊ ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಹುಷಾರಿರಲಿಲ್ಲ, ತುಂಬ ತಲೆನೋವು, ಕೈಕಾಲು ನೋವು, ಸ್ವಲ್ಪ ಲೈಟಾಗಿ ಜ್ವರ ಬಂದಂಗೆ ಇತ್ತು. ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಇದಂತೂ ತುಂಬ ತಲೆನೋವು ಅಂದರೆ ತಲೆನೋವು. ವಿಡಿಯೋದು ಏನಂದರೆ, ಆ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ಅದಕ್ಕೊಂದು ವಾಯ್ಸ್ ಮೇಲ್ ಕೊಡಬೇಕು, ತುಂಬ ಕಷ್ಟ ಇದೆ. ಸುಮ್ಮನೆ ಏನೋ ಅಂದ್ಕೊಂಡ್ರೆ ನಾವು ಏನೋ ಒಂದು ಹಾಕ್ಬಿಡ್ತಾರೆ ಬಿಡು ಅನ್ನಂಗಂತೂ ಇರಲ್ಲ ವಿಡಿಯೋ. ಬಟ್ ತುಂಬ ಕಷ್ಟಪಟ್ಟರೆ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ತುಂಬ ಕಷ್ಟ ಇರುತ್ತೆ ಪಾಪ. ಯೂಟ್ಯೂಬರ್ಸ್ ಎಲ್ಲ ಏನೋ ಒಂದು ಹಾಕ್ತಾರೆ ನೋಡಿ, ಏನೋ ಒಂದು ಮಾಡ್ತಾರೆ ಅಂತ ಅಂದ್ಕೊತಿದ್ವಿ. ಬಟ್ ಮಾಡಿದ್ಮೇಲೆ ಅದು ಗೊತ್ತಾಗೋದು ಕಷ್ಟ ಏನು ಅಂತೇಳ್ಬಿಟ್ಟು. ತುಂಬ ಕಷ್ಟ ಅದಂತೂ. ಇವತ್ತು ವ್ಲಾಗ್ ನಾನು ಸಾಯಂಕಾಲ 5:30ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ. ಒಂದು ಸ್ವಲ್ಪ ಹುಷಾರಾಗಿದ್ದಕ್ಕೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಶುಂಠಿ ಎಲ್ಲ ಹಾಕ್ಕೊಂಡು ಮಸಾಲೆ ಟೀ ಹಾಕ್ಕೊಂಡು ಟೀ ಮಾಡಿಕೊಂಡು ಸ್ವಲ್ಪ ಕುಡಿದು ಸ್ವಲ್ಪ ಫ್ರೀ ಆದಮೇಲೆ ಈಗ ಸ್ವಲ್ಪ ಸಾರು, ಅನ್ನ, ಮುದ್ದೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ಬಾಯೆಲ್ಲ ತುಂಬ ಕೆಟ್ಟೋಗಿತ್ತು ಟ್ಯಾಬ್ಲೆಟ್ ಹಾಕ್ಕೊಂಡು. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ವಡೆ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸಾರು ಹೆಸ್ರು ಕಾಳು ಮತ್ತು ಸಬ್ಬಕ್ಕಿ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬಾಯಿಗೆ ರುಚಿ ಇರುತ್ತೆ ಅಂತೇಳ್ಬಿಟ್ಟು, ತುಂಬ ಮತ್ತು ಬೇಳೆ ಸಾರು ತಿಂದರೆ ಚೆನ್ನಾಗಿರಲ್ಲ ಅಂಥೇಳಿ ಇಲ್ಲಿ 1 ಕಪ್ ನಾನು ಬೇಳೆ ತೊಗೊಂಡು, ಆಮೇಲೆ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗ ಒಂದು ವಿಸಿಲ್ ಹಾಕ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನಿಮಗೆ. ನಾನು ಒಂದು ಚಮ್ಮ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಸೊಪ್ಪು ಮಿಕ್ಸ್ಕೊಂಡಿದ್ದೀನಿ ವಡೆ ಮಾಡೋಣ ಅಂತೇಳ್ಬಿಟ್ಟು. ಮಿಕ್ಸಿಗೆ ಈಗ ಕುಕ್ಕರ್ ಇಟ್ಬಿಟ್ಟು ಒಂದು ವಿಸಿಲ್ ಆದಮೇಲೆ ಈಗ ಸೊಪ್ಪನ್ನ ಬಗ್ಗಿಸ್ಕೊಳ್ಳೋಣ. ಸೊ ಎಲ್ಲರೂ ಇಲ್ಲಿ ಸೊಪ್ಪು ಬೆಂದಿದೆ, ನಾನು ಈ ಸೈಡಿಗೆ ತೊಗೊಂಡು ಬಗ್ಗಿಸ್ಕೊತಾಯಿದ್ದೀನಿ. ಬಗ್ಗಿಸ್ಕೊಂಡು ಈಗ ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿ ಇದೆಲ್ಲ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿನ ಏನು ಬೇಯಿಸ್ಕೊಬೇಡಿ, ಸುಮ್ಮನೆ ಹಂಗೆ ಹಾಕ್ಕೊಳ್ಳಿ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಿರೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಜೀರಿಗೆ ಎಲ್ಲ ಹಾಕ್ಕೊತಾಯಿದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸೊಪ್ಪು ಸೈಡಲ್ಲಿ ಇಟ್ಕೊಂಡು ಟೊಮೊಟೊನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಮಿಕ್ಸಿಗೆ ಆಡಿಸ್ಕೊಂಬಂದಿದ್ದಾದಮೇಲೆ ಈಗ ಸಾರಿಗೆ ಬಗ್ಸಿರೋ ನೀರು ಇರುತ್ತಲ್ಲ, ಆ ನೀರಿಗೆ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೊತೀನಿ. ಒಂದು 15 ನಿಮಿಷ ಕುದಿಸಿದ್ರೆ ಸಾಕು. ಈಗ ಇದು ಪಲ್ಯಕ್ಕೂ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಬಾಣಲಿಗೆ ತೊಗೊಂಡ್ರೆ ಸಾಕು, ಅಷ್ಟೇ. ಖಾರ ಬೇಕು ಅನ್ನೋರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸೊ ಹಿಂಗೆ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತೋಗಬೇಡಿ ಪ್ಲೀಸ್. ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ವೀಡಿಯೋದ್ರಲ್ಲಿ ವಡೆ ಮಾಡೋದು ತೋರಿಸ್ತೀನಿ. ಇದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.